Namaste to all my viewers. Welcome back to my another video, that is preposition. ಬನ್ನಿ ಎಕ್ಸಾಮು ಇನ್ನೇ ಕೆಲವೇ ದಿನಗಳಿದೆ. 26ನೇ ತಾರೀಕಿದೆ, ಮಾರ್ಚ್ 26. ಕ್ವಿಕ್ಕಾಗಿ ಪ್ರಿಪೋಸಿಷನ್ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ನೋಡೋಣ. ಕ್ವಿಕ್ ರಿವಿಷನ್ ಮಾಡೋಣ. ದೀಸ್ ಆರ್ ದ ಮೇನ್ ಪ್ರಿಪೋಸಿಷನ್ಸ್ ವಿಚ್ ಕಮ್ ಇನ್ ಎಕ್ಸಾಮ್. ಮೇಯ್ನಾಗಿ ತುಂಬ ಪ್ರಿಪೋಸಿಷನ್ಸ್ ಇದೆ, ಬಟ್ ಫ್ರೀಕ್ವೆಂಟ್ಲಿ ಆಸ್ಡ್ ಪ್ರಿಪೋಸಿಷನ್ಸ್ ಆರ್ ಇದು. ಆಗಾಗ ಕೇಳುವಂತಹ ಹಿಂದಿನ ವರ್ಷಗಳ ಕೇಳಿದಂತಹ ಪ್ರಿಪೋಸಿಷನ್ಗಳು ಇನ್, ಆನ್, ಎಟ್, ಆಫ್, ಟು, ವಿತ್, ಅಕ್ರಾಸ್, ಓವರ್, ಫಾರ್, ಫ್ರಮ್, ಅಂಡರ್, ಸಿನ್ಸ್. ಹೇಗೆ ಬಳಕೆ ಮಾಡ್ತೀವಿ ಇನ್ ಅನ್ನೋದನ್ನು. ಇನ್ ಅಂದರೆ ಏನು? ಬಾಕ್ಸ್. ಸೇ ಫಾರ್ ಎಕ್ಸಾಂಪಲ್ ಇನ್ ದ ಬಾಕ್ಸ್, ಇಲ್ಲಾದರೆ ಇನ್ ದ ಬಾಕ್ಸ್. ಇಲ್ಲಿ ಬರೆದ್ರೆ ಆನ್ ದ ಬಾಕ್ಸ್, ಇಲ್ಲಿ ಇನ್ ದ ಬಾಕ್ಸ್. ಇಲ್ಲಿ ಬರೆದ್ರೆ ಬಿಸೈಡ್ ದ ಬಾಕ್ಸ್, ಅಥವಾ ನಿಯರ್ ದ ಬಾಕ್ಸ್, ಅಥವಾ ಎಟ್ ದ ಬಾಕ್ಸ್. ಆ ರೀತಿ ಆಗುತ್ತೆ. ಇನ್ನೊಂದು ಸಲ ವರ್ಷಗಳನ್ನು ಬರೆಯುವಾಗ, ಇಸ್ವಿಗಳನ್ನು ಬರೆಯುವಾಗ ಇನ್ ಅಂತ ಬರಿತೀವಿ. ತಿಂಗಳುಗಳು ಬರೆದ್ರೆ ಇನ್ ಡಿಸೆಂಬರ್, ಇನ್ ನವೆಂಬರ್, ಇನ್ ಅಕ್ಟೋಬರ್, ಇನ್ ಜಾನ್ವರಿ ಬರಿಬೋದು. ಇನ್ ದ ಮಂತ್ ಆಫ್ ಜಾನ್ವರಿ, ಅಥವಾ ಇನ್ ಸಮ್ಮರ್, ಇನ್ ವಿಂಟರ್, ಇನ್ ರೈನಿ ಸೀಸನ್, ಆ ಥರ ಬರುತ್ತೆ. ಶಿ ಈಸ್ ವರ್ಕಿಂಗ್ ಇನ್ ಎ ಕಂಪನಿ, ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ. ಶಿ ಈಸ್ ವರ್ಕಿಂಗ್ ಇನ್ ಎ ಸ್ಕೂಲ್, ಶಿ ಈಸ್ ವರ್ಕಿಂಗ್ ಇನ್ ಅ ಫ್ಯಾಕ್ಟ್ರಿ. ಆ ರೀತಿ. ಇನ್ ಸಮ್ಮರ್, ಇನ್ ದ ಈಸ್ಟ್, ಸನ್ ರೈಸಸ್ ಇನ್ ದ ಈಸ್ಟ್, ಸನ್ ಸೆಟ್ಸ್ ಇನ್ ದ ವೆಸ್ಟ್, ಇನ್ ದ ನಾರ್ತ್, ಇನ್ ದ ಸೌತ್. ಆ ರೀತಿ. ಡೇಗಳನ್ನು ಬರೆದ್ರೆ, ದಿನಗಳನ್ನು ಬರೆದ್ರೆ ಆನ್ ಮಂಡೇ, ಅಥವಾ ಬಾರ್ನ್ ಆನ್, ಡೇಟನ್ನು ಬರೆದವಾಗ ಹಿ ವಾಸ್ ಬಾರ್ನ್ ಆನ್ 7th August, ಬಾರ್ನ್ ಆನ್ ಅಂತ ಬರಿತೀವಿ. ಎಟ್ ಸಮಯ ಬಂದರೆ, ಟೈಮ್ ಬಂದವಾಗ ಎಟ್ 9:30, ಎಟ್ 10 o'clock, ಎಟ್ 4:30, ಎಟ್ 5 o'clock. ಹಾಗೆ ಎಟ್ ಟೆಂಪಲ್, ಐ ಆಮ್ ವೇಟಿಂಗ್ ಫಾರ್ ಯು ಎಟ್ ಟೆಂಪಲ್, ಐ ಆಮ್ ವೇಟಿಂಗ್ ಫಾರ್ ಯು ಎಟ್ ದ ಬಸ್ ಸ್ಟ್ಯಾಂಡ್, ಎಟ್ ಬಸ್ ಸ್ಟ್ಯಾಂಡ್. ಆಮೇಲೆ ಇನ್ನೊಂದು ಎಟ್ ಲುಕ್ಡ್ ಎಟ್, ಲುಕ್ಡ್ ಎಟ್ ಇದು ಬರುತ್ತೆ. ಹ್ಯಾಸ್ ಬೀನ್, ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ ಅಂದರೆ ಅರ್ಥ 1999ರಿಂದ ಅಲ್ಲಿಂದನೂ ವರ್ಕ್ ಮಾಡ್ತಾ ಇದ್ದೀನಿ ನಾನು ಆ ಕಂಪನಿಯಲ್ಲಿ ಅಂತ ಹೇಳುವಾಗ ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಸಿನ್ಸ್ 1999. ಅದೇ ರೀತಿ ಇನ್ನೊಂದು ಶಿ ಹ್ಯಾಸ್ ಬೀನ್ ವರ್ಕಿಂಗ್ -6 years, ವರ್ಷಗಳನ್ನು ಮೆನ್ಷನ್ ಮಾಡಿದ್ರೆ 6 ವರ್ಷಗಳಿಂದ ಕೆಲಸ ಮಾಡ್ತಿದ್ದೀನಿ ಅಂದಾಗ ಫಾರ್ ಬರುತ್ತೆ. ಇಸ್ವಿಯನ್ನು ಮೆನ್ಷನ್ ಮಾಡಿದವಾಗ, ಇಯರನ್ನು ಮೆನ್ಷನ್ ಮಾಡಿದಾಗ ಸಿನ್ಸ್ ಬರುತ್ತೆ. ಓಕೆ. ಆ್ಯಂಡ್ ಅಕ್ರಾಸ್, ಅಡ್ಡಲಾಗಿ. ಅ ಬ್ರಿಡ್ಜ್ ಹ್ಯಾಸ್ ಬೀನ್ ಬಿಲ್ಟ್ ಅಕ್ರಾಸ್ ರಿವರ್, ರಿವರ್ನ ಅಡ್ಡಲಾಗಿ ಬ್ರಿಡ್ಜನ್ನು ಕಟ್ಟಲಾಗಿದೆ. ಫಾರ್ ಇನ್ನೊಂದು ಕಡೆ, ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಹಾಫ್ ಎನ್ ಅವರ್, ಶಿ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ ಹಾಫ್ ಎನ್ ಅವರ್, ಫಾರ್ ಹಾಫ್ ಎನ್ ಅವರ್. ಓಕೆ. ಈ ರೀತಿಯಾಗಿ ಬಳಕೆ ಆಗುತ್ತೆ. ಇವಾಗ ಎಕ್ಸಾಂಪಲ್ಸನ್ನು ತಗೊಂಡು ಕ್ವಿಕ್ಕಾಗಿ ರಿವಿಷನ್ ಮಾಡೋಣ ಬನ್ನಿ. ಶಿವಕುಮಾರ್ ವಾಕ್ಡ್ ಅಲಾಂಗ್ ದ ರೋಡ್ ಡ್ಯಾಶ್ his dog, with his dog. The new teacher was happy dash his students, with her students. Sudha is working dash a company, in a company. The sun rises dash the east, in the east. The girl looked dash her friend, looked at her friend. Bridges are built dash the river, across the river. Ramesh was confined dash bed, to bed. Always keep dash your left on the road, to your left on the road. Madhura was filled dash surprise, filled with surprise.